ಹಾಯ್ ಸ್ನೇಹಿತರೆ, ಎಲ್ಲರಿಗೂ ವಿಭಾ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಸೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಮೀನಾ ಸೂರ್ಯ ಇರೋ ರೂಮ್ಗೆ ಹೋಗ್ತಾಳೆ. ಅದನ್ನು ನೋಡಿ ಶಾಂತಿ, ಇವಳು ಇಲ್ಲೆಲ್ಲ ಏನೇನು ನಡೀತು ಅಂತ ತನ್ನ ಗಂಡನಿಗೆ ಹೇಳಕ್ಕೆ ಹೋಗ್ತಾ ಇದ್ದಾಳೆ ಅಂತೇಳಿ ರೂಮ್ ಬಾಗ್ಲ ಹತ್ರ ಬಂದು ನಿಂತ್ಕೊತಾರೆ. ಮೀನಾ ಒಳಗಡೆ ಹೋಗಿ ಸೂರ್ಯನಿಗೆ, ಅಮ್ಮ ಕೊಟ್ಟಿರೋ ಬಟ್ಟೆ ಎಲ್ಲ ಚೆನ್ನಾಗಿದೆಯಾ, ನಿಮ್ಮ ಶರ್ಟ್ ಎಲ್ಲ ಚೆನ್ನಾಗಿದೆಯಾ ಅಂತ ಕೇಳ್ತಾಳೆ. ಅದಕ್ಕೆ ಸೂರ್ಯ, ಚೆನ್ನಾಗಿದೆ ಮೀನಾ, ಅತ್ತೆ ಕೊಟ್ಟಿರೋದಾ, ಚೆನ್ನಾಗಿದೆ, ನಿನ್ನ ಸೀರೆನೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾನೆ. ಈ ಬಟ್ಟೆನ ಹಾಕ್ಕೊಂಡು ನಾಳೆ ಅಮ್ಮನ ಮನೆಗೆ ಹೋಗೋಣ ಅಂತ ಮೀನಾ ಕೇಳ್ತಾಳೆ. ಆಗ ಸೂರ್ಯ, ಅವ್ರಿಗೆ ಇಲ್ಲಿಗೆ ಬಂದ್ಬಿಡ ಕೇಳಮ್ಮ, ನಾವು ಅಲ್ಲಿಗೆ ಯಾಕೆ ಹೋಗ್ಬೇಕಮ್ಮ ಅಂತಾನೆ. ಅದಕ್ಕೆ ಮೀನಾ, ಯಾಕ್ರಿ ನೀವು ನಮ್ಮ ಮನೆಗೆ ಬರಲ್ವಾ ಅಂದಾಗ ಸೂರ್ಯ, ಆಗಲ್ಲ ಕಣೆ, ಅಲ್ಲಿಗೆ ಬಂದರೆ ಬೇಡದೇ ಇರೋ ಮುಖಗಳನ್ನೆಲ್ಲ ನೋಡಬೇಕಾಗುತ್ತೆ, ಅದಕ್ಕೆ ನನಗೆ ಅಲ್ಲಿಗೆ ಬರೋಕ್ಕೆ ಇಷ್ಟ ಇಲ್ಲ ಅಂತಾನೆ. ಆಗ ಮೀನಾ, ನೀವು ಮಂಜು ಬಗ್ಗೆ ತಾನೇ ಮಾತಾಡ್ತಾ ಇರೋದು, ಇನ್ನು ಎಷ್ಟು ದಿನ ಅಂತ ಇಬ್ರು ಹೀಗೆ ಮಾತಾಡದೇ ಇರ್ತೀರಾ, ಆಗಿದ್ದಾಯ್ತು ಬಿಟ್ಟಾಕ್ರಿ, ಏನೇ ಆದರೂ ಕೂಡ ಅವನು ನಿಮ್ಮ ಬಾಮ ಇದ್ದ ತಾನೆ ಅಂದಾಗ ಸೂರ್ಯ, ಮಾಮ ಅನ್ನೋ ಮರ್ಯಾದೆನೇ ಅವ್ನು ಕೊಟ್ಟೇನೆ, ನನಗೆ ಕೊಡ್ತಾ ಇಲ್ಲ, ಇನ್ನೂ ಆ ಕಾಗೆ ಸುಬ್ಬನ ಜೊತೆ ತಿರುಗ್ತಿದ್ದಾನೆ ಅಂತಾನೆ. ಅದಕ್ಕೆ ಮೀನಾರಿ, ಅದನ್ನು ನಾನು ಕೂಡ ಹೇಳ್ದೆ ರೀ, ಆದರೆ ಅವನು ಹೇಳ್ತಿಲ್ಲ, ಓದಿದ್ದೆಲ್ಲ ಮುಗಿದ್ಮೇಲೆ ಬೇರೆ ಕೆಲಸ ನೋಡ್ಕೊತಾನೆ ಬಿಡ್ರಿ, ಮಂಜ ಈಗಲೂ ಕೂಡ ಕೆಟ್ಟ ಕೆಲಸ ಯಾವುದು ಮಾಡ್ತಿಲ್ಲ ರೀ, ನೀವಿಬ್ರು ಈಗಲೂ ಕೂಡ ಶತ್ರುಗಳ ಥರ ಇರೋದ್ರಿಂದ ನನಗೆ ತುಂಬ ನೋವಾಗ್ತಿದೆ, ಅವನಿನ್ನೂ ಚಿಕ್ಕ ಹುಡುಗ ರೀ, ಅಪ್ಪ ಇಲ್ಲದೆ ಬೆಳೆದಿರೋ ಹುಡುಗ, ಈಗ ಅವನಿಗೆ ಅಪ್ಪನ ಸ್ಥಾನದಲ್ಲಿ ನೀವೇ ತಾನೇ ಇರೋದು, ಹಳೆದೆಲ್ಲ ಮರ್ತು ನಮ್ಮ ಮನೆಗೆ ಬನ್ನಿರಿ ಅಂತ ಹೇಳಿ ಹೊರಗಡೆ ಬಂದು ನೋಡಿದಾಗ ಶಾಂತಿ ಬಾಗಿಲ ಹತ್ರ ನಿಂತ್ಕೊಂಡು ಕೇಳಿಸ್ಕೊಳ್ತಿರೋದು ಕಾಣುತ್ತೆ. ಆಗ ಮೀನಾ, ಅತ್ತೆ ಭಯಪಡಬೇಡಿ, ನಾನು ನಿಮ್ಮ ಮಗನ ಹತ್ರ ಏನು ಹೇಳಲ್ಲ, ನನಗೆ ಈ ಮನೆ ಸುಖ ಶಾಂತಿ ತುಂಬಾನೇ ಮುಖ್ಯ, ಅತ್ತೆ ನೀವು ನನ್ನ ಮತ್ತೆ ನಮ್ಮ ಅಮ್ಮನ ಅಂದಿದ್ದ ಮಾತೆಲ್ಲ ಅವ್ರಿಗೆ ಹೇಳಿ, ಮನೆಯಲ್ಲಿ ಮತ್ತೆ ಜಗಳ ಬರೋ ಥರ ನಾನು ಮಾಡೋದಿಲ್ಲ, ಆದರೂ ನಮ್ಮಮ್ಮ ಕಾಳಜಿಯಿಂದ ಅಂದ ಮಾತನ್ನ ದೊಡ್ಡದು ಮಾಡಿ ಅವ್ರನ್ನ ಅವಮಾನ ಮಾಡಿ ಕಳಿಸಿದ್ರಿ, ನೀವು ಬೇಕಾದರೆ ನಮ್ಮ ಕುಟುಂಬಕ್ಕೆ ಮರ್ಯಾದೆ ಕೊಡದೆ ಅವಮಾನ ಮಾಡಿ ಕಳಿಸ್ಬೋದು, ಆದರೆ ನನ್ನಿಂದ ಈ ಕುಟುಂಬಕ್ಕೆ ಏನೂ ಆಗೋದಿಲ್ಲ ಅತ್ತೆ, ಆ ಥರ ಭಯ ಪಡಬೇಡಿ, ಏನಾದರೂ ಇದ್ರೆ ಇವತ್ತೇ ಬಿಟ್ಬಿಡಿ ಅಂತ ಹೇಳಿ ಹೋಗ್ತಾಳೆ. ಮಾರನೇ ದಿನ ಬೆಳಗ್ಗೆ ಸೂರ್ಯ ಕುಸುಮ ಕೊಟ್ಟ ಬಟ್ಟೆನ ಹಾಕ್ಕೊಂಡು ಮೀನಾ ಅನ್ಕೊಂಡು ಬಂದಾಗ ಮೀನಾ ದೇವರಿಗೆ ಪೂಜೆ ಮಾಡಿ ಕುಂಕುಮ ಇಡ್ತಾಳೆ ಸೂರ್ಯನಿಗೆ. ಅದಕ್ಕೆ ಸೂರ್ಯ, ಈಗ ಯಾಕೆ ದೇವ್ರ ಕುಂಕುಮ ಇಟ್ಟೆ ಅಂದಾಗ ಮೀನಾ, ಗಂಡನಿಗೆ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಬೇಡ್ಕೊಂಡು ಇಟ್ಟೆ ಅಂತಾಳೆ. ಆಗ ಸೂರ್ಯ, ಪರವಾಗಿಲ್ಲ ಕಣೆ ಮೀನಾ, ಚೆನ್ನಾಗಿ ಮಾತಾಡೋದು ಕಲ್ತಿದ್ಯಾ ಅಂದಾಗ ಮೀನಾ, ಮತ್ತೆ ನಿಮ್ಮ ಜೊತೆಲಿ 1 ವರ್ಷದಿಂದ ಸಂಸಾರ ಮಾಡ್ತಿದ್ದೀನಲ್ಲ ಅದಕ್ಕೆ ಕಲ್ತಿದ್ದೀನಿ ಅಂತಾಳೆ. ಆಗ ಸೂರ್ಯ, ಇಲ್ಲ ಅಂದ್ರೆ ನಿನಗೆ ಮಾತಾಡೋದಕ್ಕೆ ಬರಲ್ವಾ, ನೀನೇನು ಸಾಮಾನ್ಯನಾ, ಒಂದು ಸೌಂಡ್ ಹಾಕಿದ್ರೆ ಸಾಕು ಇಡೀ ಊರಿಗೆ ಕೇಳುತ್ತೆ, ಯಾರ ಹತ್ರ ಬೇಕಾದರೂ ಜಗಳ ಮಾಡ್ಬೋದು, ಆದರೆ ನಿನ್ನ ಹತ್ರ ಮಾತಾಡೋಕ್ಕೆ ಆಗಲ್ಲ ಅಂದಾಗ ಮೀನಾ, ಈಗೇನ್ರಿ ನಿಮಗೆ ನನ್ನ ಜೊತೆ ಜಗಳ ಆಡ್ಬೇಕಾ ಅಂತಾಳೆ. ಅದಕ್ಕೆ ಸೂರ್ಯ, ನಾನ್ಯಾಕೆ ಜಗಳ ಮಾಡಲಿ, ಅದು ಇವತ್ತು ನಮ್ಮ ಮದುವೆ ದಿನ ಬೇರೆ, ನೆನ್ನೆನೆ ಜ್ಞಾಪಕ ಮಾಡಿದಲ್ಲ ನೀನು ಅಂದಾಗ ಮೀನಾ, ಹೌದಾ, ಇನ್ನೂ ನೆನಪಿದೆಯಾ ನಿಮಗೆ, ನಾನೆಲ್ಲೋ ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಮರ್ತೋಗಿದ್ದೀರಾ ಅಂತ ಅನ್ಕೊಂಡಿದ್ದೆ, ಅದು ಸರಿ, ಬೆಳಗ್ಗೆನೇ ಎದ್ದು ಎಲ್ಲಿಗಿರಿ ಹೋಗಿದ್ರಿ ನೀವು ಅಂತ ಕೇಳ್ತಾಳೆ. ಆಗ ಸೂರ್ಯ, ಹೇಳ್ತೀನಿರು ಅಂತ ಹೇಳಿ ರಂಗನಾಥ್ ಮತ್ತೆ ಶಾಂತಿನ ಕರೀತಾರೆ. ಅಷ್ಟೊತ್ತಿಗೆ ಮನೆಗೆ ರಂಗ ಅಂತ ಅನ್ಕೊಂಡು ಲಕ್ಕಿ ಬರ್ತಾರೆ. ಸೂರ್ಯ ಲಕ್ಕಿನ ನೋಡಿ ಲಕ್ಕಿ ಅನ್ಕೊಂಡು ಓಡಿ ಹೋಗಿ ಲಕ್ಕಿನ ಎತ್ಕೊಂತಾನೆ. ಆಗ ಲಕ್ಕಿ, ಬಿಡೋ, ನಾನು ಬಿದ್ದೋಗ್ತೀನಿ, ಇದೇ ಕೆಲಸ ಆಯ್ತು ನಿನಗೆ, ಅದಕ್ಕೆ ನನಗೆ ಇಲ್ಲಿಗೆ ಬರೋದಕ್ಕೆ ಭಯನೇ ಆಗುತ್ತೆ ಅಂದಾಗ ಸೂರ್ಯ ಲಕ್ಕಿನ ಇಳಿಸಿ, ಏನ್ ಲಕ್ಕಿ, ನಾನು ನಿನ್ನ ಮೊಮ್ಮಗ, ಕೆಳಗಡೆ ಬೀಳಿಸ್ಬಿಡ್ತೀನಾ ಅಂತಾನೆ. ಆಗ ಲಕ್ಕಿ ಮೀನಾ ನೋಡಿ, ಮೊಮ್ಮಗಳೇ ಚೆನ್ನಾಗಿದೀಯಾ ಅಂತ ಕೇಳಿದಾಗ ಮೀನಾ, ಚೆನ್ನಾಗಿದ್ದೀನಿ ಅಜ್ಜಿ, ನೀವು ಬರ್ತೀನಿ ಅಂತ ಹೇಳಲೇ ಇಲ್ಲ ಅಂದಾಗ ಶಾಂತಿ, ಹೌದು, ಯಾಕ್ರಿ ಅತ್ತೆ ಬರ್ತಾರೆ ಅಂತ ನೀವು ನನಗೆ ಹೇಳಲೇ ಇಲ್ಲ ಅಂತ ಕೇಳ್ತಾಳೆ. ಆಗ ಲಕ್ಕಿ, ಯಾಕೆ ಪಾತ್ರಗಿತ್ತಿ, ನಾನು ನಿನ್ನ ಹತ್ರ ಪರ್ಮಿಷನ್ ತಗೊಂಡು ನನ್ನ ಮನೆಗೆ ಬರಬೇಕಾ ಅಂದಾಗ ಶಾಂತಿ, ಅಯ್ಯೋ ಅತ್ತೆ, ಇಲ್ಲ, ನಾನು ಮಾಮೂಲಿಯಾಗಿ ಕೇಳಿದೆ ಅಷ್ಟೇ ಅಂತಾಳೆ. ಅದಕ್ಕೆ ಲಕ್ಕಿ, ಡವ್ ಮಾಡಬೇಡವೆ ಶಾಂತಿ, ನೀನು ಯಾವ ಉದ್ದೇಶ ಇಟ್ಕೊಂಡು ಕೇಳ್ತಿದ್ಯಾ ಅಂತ ನನಗೆ ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ಯಾ ಅಂತ ಹೇಳಿ ರಂಗ ಹೇಗೋ ಇದೆಯಾ ಅಂತ ಕೇಳ್ತಾರೆ. ಅದಕ್ಕೆ ರಂಗನಾಥ್, ಚೆನ್ನಾಗಿದ್ದೀನಿ ಅಮ್ಮ ಅಂತಾರೆ. ಆಗ ಅಲ್ಲಿಗೆ ಮನೆಯವರೆಲ್ಲ ಬಂದಾಗ ಲಕ್ಕಿ ರೋಹಿಣಿನ ನೋಡಿ, ಏನಮ್ಮ ಇರಿ ಸೊಸೆ, ನಿನ್ನ ಗಂಡ ಏನಾದರೂ ಕೆಲ್ಸಕ್ಕೆ ಹೋಗ್ತಾ ಇದ್ದಾನಾ ಇಲ್ವಾ ಅಂತ ಕೇಳಿದಾಗ ರೋಹಿಣಿ, ಹೌದು ಅಜ್ಜಿ, ಈಗ ಸ್ವಂತವಾಗಿ ಬಿಸ್ನೆಸ್ ಶುರು ಮಾಡಿದ್ದಾರೆ ಅಂತಾಳೆ. ಆಗ ಸೂರ್ಯ, ಒಳ್ಳೆ ದಿನನೇ ಬಂದಿದ್ದೀಯಾ, ಇವತ್ತು ಯಾವ ದಿನ ಅಂತ ಗೊತ್ತಾ ಅಂದಾಗ ಲಕ್ಕಿ, ಮೊಮ್ಮಗನೆ ಎಲ್ಲ ಗೊತ್ತು ಕಣೋ, ನಿನ್ನ ಮದುವೆ ದಿನ ತಾನೇ, ಅದು ಗೊತ್ತಿದ್ದಕ್ಕೆ ಬಂದಿರೋದು, ಹೌದು, ಈ ಬಟ್ಟೆ ನಿನಗೆ ತುಂಬಾ ಚೆನ್ನಾಗಿ ಕಾಣ್ತಿದೆ ಕಣೋ ಅಂದಾಗ ಸೂರ್ಯ, ಹೌದು ಲಕ್ಕಿ, ಅತ್ತನೇ ಕೊಡಿಸಿದ್ದು ಅಂತಾನೆ. ಆಗ ರವಿ ಮತ್ತೆ ಶ್ರುತಿ ಬಂದು, ಅಜ್ಜಿ ಯಾವಾಗ ಬಂದ್ರಿ ಅಂತ ಲಕ್ಕಿನ ತಪ್ಕೊಂತಾರೆ. ನಂತರ ಸೂರ್ಯ, ಲಕ್ಕಿ, ಹಾಗಾದ್ರೆ ನನ್ನ ಮದುವೆ ದಿನಕ್ಕೆ ಅಂತ ಬಂದ್ಯಾ, ಮೊದಲನೇ ಜ್ಞಾಪಕ ಇತ್ತಾ ನಿನಗೆ ಅಂದಾಗ ಮೀನಾ, ಅವರನ್ನ ನಿಮ್ಮ ಥರ ಅನ್ಕೊಂಡ್ರಾ ಎಲ್ಲ ಮರ್ತೋಗೋದಕ್ಕೆ ಅಂತ ಹೇಳಿ, ಅಜ್ಜಿ ನೆನ್ನೆವರೆಗೂ ಇವ್ರಿಗೆ ಮದುವೆ ದಿನ ಅಂತ ಜ್ಞಾಪಕನೇ ಇರಲಿಲ್ಲ ಅಂತಾಳೆ. ಆಗ ಲಕ್ಕಿ, ಮೀನಾ, ಅವನು ಅಷ್ಟು ಬೇಗ ಮರ್ತೋಗೋನಲ್ಲ ಕಣೆ, ಸುಮ್ಮನೆ ನಿನ್ನ ಹತ್ರ ತಮಾಷೆ ಮಾಡಿರ್ತಾನೆ ಅಷ್ಟೇ ಅಂದಾಗ ಸೂರ್ಯ, ಹಂಗೆ ಹೇಳು ಲಕ್ಕಿ, ನನ್ನ ಪರ ಮಾತಾಡೋದಕ್ಕೆ ಅಂತ ನೀನೊಬ್ಳೇ ಇರೋದು, ನಾನೇ ಮಧ್ಯಾಹ್ನ ಮೀನಾ ಊರಿಗೆ ಬರೋಣ ಅಂತ ಅನ್ಕೊಂಡಿದ್ವಿ, ಅಷ್ಟರಲ್ಲಿ ನೀನೇ ಬಂದ್ಬಿಟ್ಟೆ ಅಂತಾನೆ. ಆಗ ರಂಗ, ಅಮ್ಮ ಬರ್ತೀನಿ ಅಂತ ಒಂದು ಮಾತು ಹೇಳೋದಲ್ವಾ, ನಾನು ಸೂರ್ಯನೇ ಕಳಿಸ್ತಿದ್ದೆ ಅಂದಾಗ ಲಕ್ಕಿ, ಬೇಡ ಕಣೋ ರಂಗ, ನಾನು ಸೂರ್ಯ ಮೀನಂಗೆ ಸರ್ಪ್ರೈಸ್ ಕೊಡೋಣ ಅಂತ ಬಂದೆ ಅಂತಾರೆ. ನಂತರ ಸೂರ್ಯ ಕೈಯಲ್ಲಿ
ಬಾಕ್ಸ್ ಇರೋದನ್ನ ನೋಡಿ ಲಕ್ಕಿ ಮೊಮ್ಮಗನೇ ಏನೋ ಅದು ನಿನ್ನ ಕೈಯಲ್ಲಿ ಅಂತಾರೆ. ಆಗ ಸೂರ್ಯ ಅಯ್ಯೋ ಮರೆತೋಗ್ಬಿಟ್ಟಿದ್ದೆ ಲಕ್ಕಿ, ಇವತ್ತು ನಮ್ಮ ಮದುವೆ ದಿನ ಅಲ್ವಾ, ಅದಕ್ಕೆ ಮೀನಂಗೋಸ್ಕರ ಅಂತ ಒಂದು ಉಂಗ್ರ ತಂದಿದ್ದೆ, ಹೇಗಿದೆ ನೋಡು, ನೀನೇ ನಿನ್ನ ಕೈಯಾರೆ ಮೀನಂಗ್ ಹಾಕು ಅಂತ ಉಂಗ್ರನ ಲಕ್ಕಿ ಕೈಗೆ ಕೊಡ್ತಾನೆ ಸೂರ್ಯ. ಅದನ್ನ ನೋಡಿ ಶಾಂತಿ ರೋಹಿಣಿ ಉರ್ಕೊಂತಿದ್ರೆ ಮೀನ ಆಶ್ಚರ್ಯದಿಂದ ಸೂರ್ಯನ ಮುಖನೇ ನೋಡ್ತಿರ್ತಾಳೆ. ಆಗ ಲಕ್ಕಿ ಸೂರ್ಯ ನೀನೇ ಏನೋ ಇದೆಲ್ಲ ಮಾಡ್ತಿರೋದು, ಮೊದಲೆಲ್ಲ ಆದ್ರೆ ನಾನೇ ನಿನಗೆ ಇದೆಲ್ಲ ಹೇಳ್ಕೊಡ್ಬೇಕಾಗಿತ್ತು, ಈಗ ನೀನೇ ನಿನ್ನ ಹೆಂಡತಿಗೆ ತಂದಿದ್ದೀಯಲ್ಲ ಅಂತ ಹೇಳಿ ರಂಗ ಸೂರ್ಯ ಬದಲಾಗಿದ್ದಾನೆ ಅಲ್ವಾ ಅಂತಾರೆ. ಅದಕ್ಕೆ ರಂಗನಾಥ್ ಅಮ್ಮ ಮೀನ ತರ ಒಬ್ಳು ಹೆಣ್ಮಗಳು ಹೆಂಡತಿಯಾಗಿ ಸಿಕ್ಕಿದ್ರೆ ಎಂತವನು ಕೂಡ ಬದಲಾಗ್ತಾನಮ್ಮ ಅಂದಾಗ ಸೂರ್ಯ ಅಪ್ಪೋ ನಾನೇನ್ ಬದಲಾಗಿಲ್ಲ, ಸೂರ್ಯ ಯಾವತ್ತಿದ್ರು ಸೂರ್ಯನೇ ಅಂತಾನೆ. ಆಗ ಲಕ್ಕಿ ಮೊಮ್ಮಗನೇ ಹೆಂಡತಿ ಒಳ್ಳೆ ವಿಷಯ ಅಂತ ಹೇಳಿದ್ರೆ ಬದಲಾಗ್ಬೇಕು ಕಣೋ ಅಂದಾಗ ಶಾಂತಿ ಅತ್ತೆ ಹಾಗಾದ್ರೆ ಹೆಂಡತಿ ಮಾತು ಕೇಳಿ ಗಂಡ ಬದಲಾಗ್ಬೇಕು ಅಂತ ಹೇಳ್ತಿದ್ದೀರಾ ಅಲ್ವಾ ಅತ್ತೆ ಅಂತ ಕೇಳ್ತಾರೆ. ಆಗ ಲಕ್ಕಿ ಯಾಕೆ ಶಾಂತಿ ನಿನ್ ಕಿವಿ ಏನಾದ್ರೂ ತೂತಾಗಿದೆಯಾ, ನಾನು ಹೇಳಿದ್ದು ಒಳ್ಳೆ ವಿಷಯ ಹೇಳಿದ್ರೆ ಮಾತ್ರ ಬದಲಾಗ್ಬೇಕು ಅಂತ, ನಿನ್ ತರ ಮನೆ ಒಡೆಯೋ ವಿಷಯ ಹೇಳಿದ್ರೆ ಏನ್ ಹೇಳಿದ್ರು ಯಾರು ಹೇಳಿದ್ರು ಕೇಳಬಾರ್ದು ಅಂದಾಗ ರಂಗನಾಥ್ ಬೇಕಿತ್ತೇನೆ ಶಾಂತಿ ನಿನಗೆ ಅಂತ ನಗ್ತಾರೆ. ನಂತರ ಸೂರ್ಯ ಲಕ್ಕಿ ಉಂಗ್ರ ಚೆನ್ನಾಗಿದೆಯಾ ಮೀನಂಗೆ ಹಾಕು ಅಂದಾಗ ಲಕ್ಕಿ ಇವತ್ತು ನಿಮ್ ಕಣೋ ಮದ್ವೆ ದಿನ ಇರೋದು, ನೀನೇ ಹಾಕು ಅಂತ ಕೊಟ್ಟಾಗ ಸೂರ್ಯ ಮೀನಂಗೆ ಉಂಗ್ರ ಹಾಕಿ ರಂಗನಾಥ್ ಮತ್ತೆ ಶಾಂತಿ ಹತ್ರ ಆಶೀರ್ವಾದ ತಗೊಂತಾನೆ. ನಂತರ ಲಕ್ಕಿ ಹತ್ರ ಬಂದು ಆಶೀರ್ವಾದ ತಗೊಂಡಾಗ ಲಕ್ಕಿ ಈ ವರ್ಷ ಇಬ್ರು ಆಶೀರ್ವಾದ ತಗೊಂತಿದ್ದೀರಾ, ಮುಂದಿನ ವರ್ಷ 3 ಜನ ಆಗ್ಬೇಕು ಅಂತಾರೆ. ಅದಕ್ಕೆ ಸೂರ್ಯ ಅಯ್ಯೋ ಲಕ್ಕಿ ಅದಕ್ಕೆ ಯಾಕೆ ಮುಂದಿನ ವರ್ಷದವರೆಗೂ ಕಾಯ್ಬೇಕು ಇರು ಅಂತ ಹೇಳಿ ರವಿ ಬಾರೋ ಎಲ್ಲ ಆಶೀರ್ವಾದ ತಗೊಳ್ಳೋಣ ಅಂದಾಗ ಲಕ್ಕಿ ಸೂರ್ಯನಿಗೆ ಒಂದು ಏಟ್ ಕೊಡ್ತಾರೆ. ಪೆದ್ಗುಂಡ ನಾನು ಹೇಳಿದ್ದು ಆಗಲ್ಲ, 3 ಜನ ಅಂದ್ರೆ ಮುಂದಿನ ವರ್ಷಕ್ಕೆ ನಿಮಗೆ ಮಗು ಆಗ್ಬೇಕು ಅಂತ ಹೇಳ್ತಾರೆ. ಅದನ್ನ ಕೇಳಿ ಶಾಂತಿ ಮುಖ ತಿರ್ಗಿಸ್ಕೊಂಡಾಗ ಏನೇ ಶಾಂತಿ ನೀನು ಏನ್ ಅನ್ಕೊಂತಿದೀಯಾ ಅಂತ ನನಗೆ ಅರ್ಥ ಆಗ್ತಿದೆ, ದೊಡ್ಡವನು ಅಂತಿರುವಾಗ ಇವರಿಬ್ರಿಗೆ ಏನು ಅವಸರ ಅಂತ ತಾನೆ, ಅವರಿಬ್ರು ಬೇಕಿದ್ರೆ ದೊಡ್ಡವರಾಗಿರ್ಬೋದು, ಆದ್ರೆ ಮೀನಾನೇ ಕಣೆ ಈ ಮನೆಗೆ ದೊಡ್ಡ ಸೊಸೆ, ಸೂರ್ಯ ಮೀನಂಗೆ ತಾನೇ ಮೊದಲು ಮದುವೆ ಆಗಿದ್ದು ಅಂದಾಗ ಶಾಂತಿ ಅತ್ತೆ ಅದಕ್ಕೆ ಅಂತ ಮನೋಜ್ ಮತ್ತೆ ರೋಹಿಣಿಗೆ ಮೊದಲು ಮಗು ಆಗ್ಬಾರ್ದ ಅಂತಾರೆ. ಆಗ ಲಕ್ಕಿ ಶಾಂತಿ ಈಗ ಯಾರೇ ಬೇಡ ಅಂದಿದ್ದು, ಇಲ್ಲಿ ಯಾರಿಗೆ ಮೊದಲು ಮಗು ಆದ್ರೂ ಕೂಡ ನನಗೆ ಸಂತೋಷನೇ ಅಲ್ಲ, ನಾನು ಎಲ್ಲ ಮೊಮ್ಮಕ್ಕಳನ್ನು ಒಂದೇ ತರ ಕಾಣೆ ನೋಡೋದು ನಿನ್ ತರ ಅಲ್ಲ ಅಂತ ಹೇಳಿ ನಾನು ಹೇಳಿದ್ದು ಎಲ್ಲರಿಗೂ ಜ್ಞಾಪಕ ಇದೆ ತಾನೆ, ಮೊದಲು ಯಾರು ಮಗು ಮಾಡ್ಕೊಂತಾರೋ ಅವರಿಗೆ ನನ್ನ ಜಮೀನ ಆಸ್ತಿ ಎಲ್ಲ ಸಿಗೋದು ಅಂತಾರೆ. ಆ ನಂತರ ರಂಗನಾಥ್ ಹತ್ರ ಬಂದು ರಂಗ ಇವತ್ತು ಮದುವೆ ದಿನಕ್ಕೆ ಏನು ವಿಶೇಷವಾಗಿ ಏನು ಮಾಡಿಲ್ವೇನೋ ಅಂದಾಗ ರಂಗನಾಥ್ ಏನಮ್ಮ ಈಗ ಹೇಳ್ಬಿಟ್ಟೆ, ಇವತ್ತು ರಾತ್ರಿ ಹಬ್ಬದ ಅಡುಗೆ ಮಾಡೋದು, ಅದಕ್ಕೂ ಮುಂಚೆ ಸೂರ್ಯ ನಿಮ್ಮ ಅತ್ತೆ ಮನೆಗೆ ಹೋಗ್ಬಿಟ್ಟು ಬಂದ್ಬಿಡಪ್ಪ, ನಿಮ್ಮ ಅತ್ತೆ ಬಂದು ಕರೆದ್ಬಿಟ್ಟು ಹೋದ್ರು ಅಂದಾಗ ಸೂರ್ಯ ಅಪ್ಪ ಅಲ್ಲಿಗೆಲ್ಲ ಯಾಕಪ್ಪ ಇವತ್ತು ಲಕ್ಕಿ ಬೇರೆ ಬಂದವ್ರೆ ಅಂತಾನೆ. ಆಗ ಲಕ್ಕಿ ಸೂರ್ಯ ನಾನು ಬಂದಿದ್ರೆ ಏನೋ ಆಯ್ತು, ನಾನೇನು ಹೊಸ್ದಾಗಿ ನೋಡ್ತಿದೀಯಾ, ನಿನಗೆ ನಾನು ಎಷ್ಟು ಮುಖ್ಯನೋ ನೀನು ಎತ್ತವ್ರು ಎಷ್ಟು ಮುಖ್ಯನೋ ಹಾಗೆ ಮೀನಾ ಎತ್ತವರು ಅಷ್ಟೇ ಮುಖ್ಯ ಕಣೋ, ನಾನು ಇಲ್ಲೇ ಇರ್ತೀನಿ ನೀನು ಹೋಗ್ಬಿಟ್ಟು ಬಾ ಬೇಗ ಅಂತಾರೆ. ಆಗ ರಂಗನಾಥ್ ಹೋಗು ಸೂರ್ಯ ಕರ್ಕೊಂಡು ಅಂತ ಹೇಳ್ತಾರೆ. ಅಮ್ಮ ಬಾ ಸ್ವಲ್ಪ ಹೊತ್ತು ಸುಧಾರಿಸ್ಕೊ ಅಂತ ಹೇಳಿ ಲಕ್ಕಿನ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಶಾಂತಿ ಕೂತಿರುವಾಗ ರೋಹಿಣಿ ಮತ್ತೆ ಮನೋಜ್ ಬಂದು ಯಾಕತ್ತೆ ಒಂಥರ ಇದ್ದೀರಾ ಅಂದಾಗ ಮನೋಜ ಲಕ್ಕಿ ಊರಿಂದ ಬಂದ್ರೇನೆ ಅಮ್ಮನ ಪೇಸಲ್ಲೇ ಫ್ಯೂಸ್ ಹೋಗ್ಬಿಡುತ್ತೆ ಅಂತಾನೆ. ಆಗ ಶಾಂತಿ ಕೋಪ ಮಾಡ್ಕೊಂಡು ಇವ್ರು ಬಂದ್ರೆ ಸಾಕು ನನ್ನ ಮೇಲೆ ಕರ ಚಲಾಯಿಸೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ, ಅಯ್ಯೋ ಇವ್ರು ಯಾವಾಗ ತಾನೇ ಹೋಗ್ತಾರೋ ಏನೋ ಅನ್ನೋವಾಗ್ಲೇ ಲಕ್ಕಿ ರೂಮಿಂದ ಶಾಂತಿ ನನ್ನ ಬ್ಯಾಗ್ ತಗೊಂಡ್ ಬಾರೆ ಅಂತ ಕರೀತಾರೆ. ಆಗ ಶಾಂತಿ ಗಾಬರಿಯಾಗಿ ಬಂದೆ ಅತ್ತೆ ಅಂತ ಮನೋಜನ್ ತಳ್ಕೊಂಡು ಬ್ಯಾಗ್ ತಗೊಂಡು ಲಕ್ಕಿ ಹತ್ರ ಓಡಿ ಹೋಗ್ತಾರೆ. ಅದನ್ನ ನೋಡಿ ರೋಹಿಣಿ ಮತ್ತೆ ಮನೋಜ್ಗೆ ಶಾಕ್ ಆಗುತ್ತೆ. ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.